ನನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅನ್ನೋದೇ ನಿಮ್ಮ ಕನಸಾಗಿತ್ತು ಅಪ್ಪ. ಇವತ್ತಿಗೆ ನಿಮ್ಮ ಜವಾಬ್ದಾರಿ ಎಲ್ಲ ಮುಗ್ದೋಯ್ತು. ಅಂಗೈಯಲ್ಲಿ ಇಟ್ಕೊಂಡು ಸಾಕಿದ ಕೂಸು ನೀನು ಇವತ್ತು ಗಂಡನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಾ? ಹೋಗ್ತಿರೋದು ನೀನಲ್ಲಮ್ಮ, ತಂದೆ ಅನ್ನೋ ಭರವಸೆ, ಅಪ್ಪ ಅನ್ನೋ ಅಸ್ತಿತ್ವ ನಿನ್ನನ್ನು ಬಿಟ್ಟು ಹಾಗೆಲ್ಲಿ ಮಗಳ. ನನ್ನ ಅಸ್ತಿತ್ವ, ಕನಸು, ಭರವಸೆ ಎಲ್ಲ ನೀವೇ ಅಪ್ಪ. ಇವನ್ ಬಿಟ್ಟು ನಾನು ಹೇಗೆ ಹೋಗ್ಲಿ? ಗಂಗಾಧರಪ್ಪ, ಇದ್ಯೋನಿದು ಹಿಂಗೆ ಯಾಕೆ ಮಾಡ್ತಿದ್ದೀಯೆ? ಹೆಣ್ಮಗ ಗಂಡನ ಮನೆಗೆ ಹೋಗೋವಾಗ ಒಂದೆರಡು ಒಳ್ಳೆ ಮಾತು ಹೇಳಿ ಕಳ್ಸೋದಲ್ವೇ? ನೀನೇ ಹಿಂಗೆ ಗೊತ್ಕೊಂಡು ಕುತ್ಕೊಂಡ್ರೆ ಪಾಪ ಆ ಹುಡುಗಿ ಮನ್ಸು ಕುಗ್ಗೋಗಕ್ಕಿಲ್ವೇ? ಅಮ್ಮರೇ, ನನ್ನ ಮಗಳು ತುಂಬಾ ಚಿಕ್ಕ ಹುಡುಗಿ. ತಿಳಿದೆ ದುಡುಕಿ ಏನಾರು ತಪ್ಪು ಮಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಅವಳ ಕೈ ಹಿಡಿದು ಮುಂದೆ ನಡೆಸಿ. ಇನ್ಮೇಲಿಂದ ಇವಳು ನಿಮ್ಮನೆ ಮಗಳು. ಗಂಗಾಧರಯ್ಯ, ನನಗೂ ಒಬ್ಳು ಮಗಳು ಅವಳೆ. ನಿನ್ನ ಚಿಂತೆ ಏನು ಅನ್ನೋದು ನಂಗೆ ಅರ್ಥ ಆಗ್ತೈತೆ. ತಲೆ ಕೆಡ್ಸ್ಕೊಬೇಡ. ಸ್ನೇಹ ಇನ್ಮ್ಯಾಕೆ ನನ್ನ ಸೊಸೆ ಅಲ್ಲ, ಮಗಳು. ನಾನು ಅವಳನ್ನ ಸಂದಾಗಿ ಮಾಡ್ಕೊತೀನಿ. ನಿಮ್ಮ ಬಗ್ಗೆ ಹಂಗೆ ಅನ್ನಕ್ಕಾಯ್ತದ ಮೊರೆ? ನೀವೇನು ಅಂತ ಸುತ್ತ ಹತ್ತಳ್ಳಿಗೆ ಗೊತ್ತು. ಗಂಗಾಧರಪ್ಪ, ನೀನೇನು ಬೇಸರ ಮಾಡ್ಕೋಬೇಡ. ನಿನ್ನ ಮಗಳು ಬಂಗಾರಮ್ಮನವ್ರ ಮನೇಲಿ ಮುತ್ತಿದ್ದಂಗೆ ಇರ್ತಾಳೆ. ಸಾಹೇಬ್ರೆ, ಎಷ್ಟು ಸರಿ ನಮ್ಮ ಜೀವ ಕಾಪಾಡಿದ್ದೀರ. ಇವತ್ತು ನನ್ನ ಪ್ರಾಣನೇ ನಿಮಗೆ ಜೊತೆ ಮಾಡಿ ಕಳಿಸ್ತಾ ಇದ್ದೀನಿ. ಕಣ್ಣಿಟ್ಟು ಕಾಪಾಡ್ಕೊಳ್ಳಿ. ಏ ಗಂಗಾಧರಣ್ಣ, ಅವರು ಕಣ್ಣಿಟ್ಟಿರೋದಕ್ಕೆ ನಿನ್ನ ಮಗಳು ಅವ್ರು ಹೆಂಡ್ರಾಗಿರೋದು. ಅವ್ರ ಚಿಂತೆ ಬಿಡು ಗಂಗಣ್ಣ. ನೀವೇನು ಹೇಳೋಕೆ ಹೋಗ್ಬೇಡಿ. ನೀವು ಹೇಳೋದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ನಾನು ತುಂಬ ಕೀಟ್ಲೆ ಮಾಡಿದ್ದೀನಿ. ಏನೇನೋ ಜೋಕ್ಸ್ ಹೇಳಿ ನಿಂಗೆ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ. ಅದನ್ನ ಯಾವುದು ಮನ್ಸಲ್ಲಿ ಇಟ್ಕೋಬೇಡ ಅಕ್ಕ. ಐ ಮಿಸ್ ಯು ಸುಮಾ. ಸುಮಾ, ಸ್ನೇಹ, ನೀನ್ ನಮ್ಮ ಮನೆಗೆ ಬಂದಾಗ್ಲಿಂದು ಸ್ಯಾನೆ ಗೌರವ ಕೊಟ್ಟಿದ್ಯಾ. ಇನ್ಯಾಕು ನನ್ನ ಮೇಲೆ ಅದೇ ಗೌರವ ಇರಲಿ. ಬಂಗಾರತ್ತೆ ಸೊಸೆ ಅದೇ ಅಂತ ನಮ್ಮನ್ನ ಯಾರನ್ನೂ ಮರಿಬೇಡ. ನಿಮ್ಮನ್ನ ಮರೆಯೋದಕ್ಕೆ ನೀವು ಯಾರು ನನ್ನ ತಲೆಯಲ್ಲಿಲ್ಲ, ನನ್ನ ಮನಸ್ಸಲ್ಲಿದ್ದೀರಾ. ನಾನು ಬದುಕಿರೋ ತನಕನೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಸ್ನೇಹ, ನನ್ನನ್ನು ನಿನ್ನ ತಂದೆ ಅನ್ಕೊಳವ. ತಿಳಿದೇನೋ ಏನಾರ ಒಂದು 4 ಮಾತು ಮನ್ಸಿಗೆ ಬೇಜಾರಾಗೋಂಗೆ ಅಂದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡವ. ನೀವು ಯಾವತ್ತೂ ನನಗೆ ನೋವು ಮಾಡಿಲ್ಲ ಗೋಪಾಲಪ್ಪ. ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು
ಸ್ನೇಹಕ್ಕ, ನಿನ್ನ ಬಾಯಿ ತುಂಬ ಅಕ್ಕ ಅಂತ ಕರೆದೀವನಿ. ನಿನ್ಗೇನೇ ಸಹಾಯ ಬೇಕಂದ್ರೂ ಈ ಚಿಕ್ಕಮ್ಮನ ಮರಿಬೇಡ. ಆಯ್ತು ಪುರುಷಿ, ನೀ ನನಗೋಸ್ಕರ ನಿಮ್ಮ ಅಮ್ಮನ ವಿರುದ್ಧನೇ ನಿಂತಿದ್ಯಾ. ನಾನು ಯಾವತ್ತೂ ನಿನ್ನ ಮರೆಯಲ್ಲ. ಥ್ಯಾಂಕ್ಸ್. ನೋಡವಿ, ತೆಂಗು ತನಗಲ್ಲ, ಬಾಳೆ ಬನಕ್ಕಲ್ಲ, ಮಗಳು ಮನೆಗಲ್ಲ ಅಂತ ಗಾದೆನೇ ಐತೆ. ಅಕ್ಕ ಆದ್ರೇನು, ತಂಗಿ ಆದ್ರೇನು, ಮುದ್ದಿನ ಮಗಳಾದ್ರೇನು, ಒಂದಲ್ಲ ಒಂದಿನ ತವ್ರ ಮನೆ ಹೊಸ್ಲು ದಾಟಿ ಗಂಡನ ಮನೆ ಹೊಸ್ಲು ಮೆಟ್ಲೇಬೇಕಲ್ವೇ. ಸಿರೆ ಕೈ ಹಿಡ್ದಿದ್ಯಾ, ಬಂಗಾರಮ್ಮನವ್ರ ಮನೆ ದೀಪ ಬೆಳಗುತ್ತಾಯಿ. ಅತ್ತೆ ಮಾವನ್ನ ಅವ್ವ ಅಪ್ಪ ಕಂಡಂಗೆ ಕಾಣು, ಗಂಡನ ಸುಖ ದುಃಖದಾಗೆ ಭಾಗಿಯಾಗು, ನಾದ್ನಿ ಜೊತೆ ನಗ್ನಗ್ತಾ ಬಾಳು. ಇದೆ ನಾನು ನಿನ್ಗೆ ಹೇಳ್ಕೊಡೋ ಬುದ್ಧಿ. ನಗ್ನಗ್ತಾ ಹೋಗ್ಬಾ. ನಿಮ್ಮ ಮಾತನ್ನ ನಾನು ಉಳಿಸ್ಕೋತೀನಿ ಅವ್ವ. ನಿಮ್ಮ ಮನೆ ಅನ್ನೋದ್ ಋಣ ನನ್ನ ಮೇಲಿದೆ. ನಾನು ಅದಕ್ಕೆ ಗೌರವ ಕೊಡ್ತೀನಿ. ಸಿರಿ, ನೀನು ಒಂಥರ ಶಿವ ಇದ್ದಂಗೆ. ಬೇಡ್ದವ್ರಿಗೆ ವರ ಕೊಡ್ತೀಯ, ಕಾಡ್ದವ್ರಿಗೆ ಕಾಲ್ ಮುರಿತೀಯ. ಅಪ್ನೆ ಇದ್ರೆ ಪ್ರಳಯನೇ ಆಗ್ಬಿಡ್ತದೆ. ಅದಕ್ಕೆ ಪಾರ್ವತಿನೇ ನಿಂಗೆ ಜೋಡಿಯಾಗಿ ಬಂದವಳೆ. ಇಲ್ಲೋಡು, ಅವಳನ್ನ ನೀನು ಹೃದಯದಾಗ ಇಕ್ಕೊಂಡು ಚಂದ ಕಾಪಾಡು. ಅದು ನೀನು ಹೇಳ್ಬೇಕವ. ನಂಗೆ ಗೊತ್ತು ಕಣಪ್ಪ, ನೀನು ನೆತ್ತಿ ಮ್ಯಾಗ ಇಕ್ಕೊಂಡು ಅವಳನ್ನ ಕಾಪಾಡ್ತೀಯ ಅಂತ. ಆದರೂ ನಾನು ನಿನ್ನ ಲವ್ ಗುರು ಅಲ್ವಾ. ಪುಟ್ಟಕ್ಕ, ಅತ್ತೆ ಆದವಳು ಅಳಿಯನ್ನ ಅಂಕೆ ಸಂಖ್ಯೆನಾಗಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ ಅಂತಾರೆ. ಆದ್ರೆ ನೀನು ನನ್ನ ಮಗನ್ಗೆ ಆಕಾಶದಷ್ಟು ಪಿರುತಿ ಕೊಟ್ಟು ಅವನ ಬದುಕನ್ನ ಆಸನೆ ಮಾಡ್ಬಿಟ್ಟೆ. ನೀನ್ ಅತ್ತೆ ಅಲ್ಲ ಪುಟ್ಟಕ್ಕ, ಅತ್ತೆ ರೂಪದಾಗಿರೋ ಆಲದ ಮರ. ಅಯ್ಯೋ, ನನ್ನ ಮಗ ಕಂಟಿ ಬದುಕಿಗೆ ನಿನ್ನಿಂದ ನೆರಳು ಸಿಕ್ತು. ಎಂತ ದೊಡ್ಡ ಮಾತು ಅಮ್ಮವ್ರೆ. ಇದು ನನ್ನ ಕರ್ತವ್ಯ ಅಲ್ವೇ? ಅದ್ ನಿನ್ ದೊಡ್ಡ ಗುಣ ಪುಟ್ಟಕ್ಕ. ನೀನ್ ಬರೀ ಅತ್ತೆಯಾಗ ಆಟೆ ಅಲ್ಲ, ನನ್ನ ಗೆಳತಿ ಆಗು ಗೆದ್ದೋಟೆ. ಗೆಳತಿ ಆದವಳು ಗುದ್ದಾಡಿದ್ರು ಸರಿ, ಗೆಳತಿನ ಒಳ್ಳೆ ದಾರಿಗೆ ತರಬೇಕು, ಸರಿಯಾದ ನಿರ್ಧಾರಗಳನ್ನ ತಕ್ಕೊಳ್ಳಕ್ಕೆ ಸಹಾಯ ಮಾಡ್ಬೇಕು ಅಂತಾರೆ. ನೀನು ಹಂಗೆ ಪುಟ್ಟಕ್ಕ. ನಾನ್ ತ್ಯಪ್ಪು ನಿರ್ಧಾರಗಳನ್ನ ತಕ್ಕೊಂಡಾಗ ಮುಖದ ಮೇಲೆ ಒಡ್ದಂಗೆ ಅದನ್ನ ತ್ಯಪ್ಪು ಅಂತ ಹೇಳ್ದೆ, ಸರಿ ಇಲ್ಲ ಅಂತ ಹೇಳ್ದೆ. ಅವತ್ ನೀನ್ ಹಂಗ್ ಮಾಡಿದ್ದಕ್ಕೆ ಇವತ್ತು ನಾನು ಸರಿಯಾದ ನಿರ್ಧಾರ ತಕ್ಕೊಳ್ಳಕ್ ಸಾಧ್ಯ ಆಯ್ತು. ನಿನ್ನಂತ ಗೆಳ್ತಿನ ಪಡೆಯಕ್ಕೆ ನಾನು ಅದೇಟು ಜನ್ಮದ ಪುಣ್ಯ ಮಾಡಿದ್ದ ಪುಟ್ಟಕ್ಕ. ನಾನು ಆಟೆ ಅಮ್ಮವ್ರೆ, ನಿಮ್ಮನ್ನ ಏನೇನೋ ಅಂದು ಆಡಿದ್ರು ಅದನ್ನೆಲ್ಲ ಒಟ್ಟಿಗೆ ಹಾಕೊಂಡು ನನ್ಗೆ ಯೋಟ್ ಗೌರವ ಕೊಡ್ತಾ ಇದ್ದೀರಿ. ನಿಮ್ಮಂಥವ್ರನ್ನ ನಾನು ಗೆಳತಿಯಾಗಿ ಪಡೆಯೋಕ್ಕೆ ಶಾನ ಪುಣ್ಯ ಮಾಡಿದ್ದೆ. ಗೆಳ್ತಿರೋ ಹಿಂಗೆ ಮಾತಾಡ್ತಾ ಇರ್ತಿರೋ ಅಥವಾ ಗಂಡ ಹೆಣ್ಣನ್ನ ಮನೆ ತುಂಬಿಸೋ ಶಾಸ್ತ್ರ ಮಾಡ್ತಿರೋ ಹೆಂಗೆ? ಸರಿ ಸರಿ ಪುಟ್ಟಕ್ಕ, ರಾವ್ ಕಾಲ ಬರಕ್ಕೂ ಮುಂಚೆ ನನ್ನ ಸೊಸೆನ ಮನೆ ತುಂಬಿಸ್ಕೋಬೇಕು. ನೀವೆಲ್ರು ಬಿಡು ಮಾಡ್ಕೊಂಡು ಒಂದ್ಕಿತ ಮನೆ ತಕ್ ಬನ್ನಿ. ಸರಿ ಅಮ್ಮವ್ರೆ. ಅಪ್ಪ, ಆರೋಗ್ಯದ ಕಡೆ ಗಮನ ಕೊಡಿ. ನೀವ್ ಅಳ್ಬೇಡಿ. ನೀವ್ ಹತ್ರ ನನ್ಗೂ ಅಳು ಬರುತ್ತೆ. ಪುಟ್ಟವ್ವ, ಗೋಪಾಲಪ್ಪ, ನಮ್ಮ ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳಿ. ಯೋಚನೆ ಮಾಡಬೇಡ. ಯಪ್ಪ 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 ಯಪ್ಪ,
ಸುಮಾ ಒಸಿ ಕುಡಿಯಕ್ಕೆ ನೀರು ತಕ ಬರವೆ. ಹ್ಞೂ ಎಲ್ಲರೂ ಮದುವೆ ಮುಗಿಸ್ಕೊಂಬಂದು ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡ್ರೆ ನಂಗೆ ನೀರು ಕುಡಿಬೇಕು ಅನಿಸ್ತದೆ. ತಕ ನಿನ್ನ ಮಾತು ದಿಟನಯ್ಯ. ಈ ಮದುವೆ ನಡೆದೇ ಹೋಗಿದ್ರೆ ನಾವೆಲ್ಲ ಅದನ್ನೇ ಕುಡಿಬೇಕಾಗಿತ್ತು. ಅದಂತೂ ಸತ್ಯ ಬಿಡು. ನೀನು ಯೋನೇ ಹೇಳು, ಒಂದು ಮದುವೆ ಮಾಡ್ಬೇಕಾರೆ 1000 ಸುಳ್ಳು ಹೇಳೋದು ಸರಿ ಮಾಡಿ ಅಂತಾರೆ. ಇದೇನಿದು, ಒಂದು ಮದುವೆ ನಿಲ್ಸೋಕ್ಕೆ ನಾವು 1000 ಸತ್ಯ ಹುಡುಕ್ಬೇಕಾಯ್ತಲ್ಲ. ನನಗಂತೂ ಅದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸಿನಿಮಾ ನೋಡ್ದಂಗಿತ್ತು. ಹ್ಞೂ ನಿಮ್ಮ ಜೀವನದಲ್ಲಿ ನೀವು 2ನೇ ಮದುವೆ ಆಗಿರೋದೇ ಸಿನಿಮಾ ಥರ ಇದೆ. ಯಾಕೆ ನಮ್ಮ ಸ್ನೇಹಕ್ಕ ಕಲ್ಲಲ್ಲಿ ಹೊಡೆದಿದ್ದು ಮರ್ತೋದ್ರ ಮಿಸ್ಟರ್ ಗೋಪಾಲ್? ಈಗ ಅದೆಲ್ಲ ನೆನಪಿಸ್ಬೇಕಾ ಸೆ. ಎಷ್ಟು ಗಡಿಬಿಡಿನಲ್ಲಿ ಮದುವೆ ಮಾಡ್ದೋ ಹೌದು ಅಲ್ವೇ? ಹುಸಿ ಅಮರಿದ್ರೂ ಎಲ್ಲ ಎಡವಟ್ಟಾಗ್ಬಿಡೋದು. ಹ್ಞೂ ಕಣವ, ನನಗಂತೂ ಸ್ನೇಹಕ ವಾಪಸ್ ಬರೋ ತನಕ ಜೀವನೇ ಆಡ್ತಾ ಇರಲಿಲ್ಲ. ಹಲೋ ಡ್ಯಾಡಿ ಮಗನೆ, ನಿನಗೆ ಮಾತ್ರ ಅಲ್ಲ ನನಗೂ ಹಾಗೆ ಅನಿಸಿತ್ತು. ಏನೇ ಹೇಳು, ನಮ್ಮ ಸ್ನೇಹ ಸಾವನ್ನೇ ಗೆದ್ಬಿಟ್ಲು. ಅವಳು ಆಗಲೇ ಈಗ ಸಾವಿನ ಬಾಗಲ್ ತೊಟ್ಟವಳೆ ಕಣಯ್ಯ. ಈಗ ಅವಳು ಹೃದಯ ಹಾಕೊಂಡ್ರೆ ಹುಡುಗಿನ ಜೋಪಾನ ಮಾಡ್ಕೊಂಬಿಟ್ಲು. ಅವ್ವ, ಸ್ನೇಹಕ್ಕನ ಹೆಸರಲ್ಲೇ ಒಂದು ಪವರ್ ಇದೆ. ಆ ಹೆಸರು ಯಾರೇ ಇಟ್ಕೊಂಡ್ರು ಅವ್ರ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನು ಫೇಸ್ ಮಾಡ್ತಾರೆ. ಈ ಮದುವೆನಾಗೆ ಊಟ ಸಂದಾಗಿತ್ತಾ, ಬಾಸಿಂಗ ಸರಿಯಾಗಿ ಕಟ್ಟಿದ್ರ, ಹೆಣ್ಮಗು ಸೀರೆ ಹೆಂಗೆ ಉಟ್ಕೊಂಡೈತಿ ಅಂತ ಯಾರಿಗೂ ಗಮನ ಹೋಗಲಿಲ್ಲ. ಮತ್ತೆ ಅಳಿ ಅಂದ್ರು ಯಾರಿಗೆ ತಾಳಿ ಕಟ್ತಾರೆ ಆ ಕಡೆನೇ ಗಮನ ಇತ್ತು. ನಾನಿದ್ದಿದ್ದಕ್ಕೆ ಎಲ್ಲ ಸರಿ ಆಯ್ತು. ಅಂದರೆ ನಾವೆಲ್ಲ ಇದ್ದಿದ್ದಕ್ಕೆ ಅಂತ. ಯಾರಿಗೇನೇ ಮಸ್ಲತ್ ಮಾಡಲಿ, ಯಾರು ಜೋಡಿ ಆಗಿರ್ಬೇಕು ಅನ್ನೋದನ್ನ ಅದ್ಯಾವ್ರೇ ತೀರ್ಮಾನ ಮಾಡಿರ್ತಾನೆ. ದೀಟ ಪುಟ ಮನ್ಸ ಏನೇ ತಪ್ಪು ಮಾಡಿದ್ರು ಅವ್ನ ಕೊನೆ ಎಲ್ಲಿ ಸೇರ್ಬೇಕೋ ದೇವರು ಅಲ್ಲಿಗೆ ಸೇರಿಸ್ತಾನೆ. ಈಗ ನಾನೇ ನೋಡು, ಹಳೆ ಹೆಂಡ್ತಿ ಪಾದ್ವೆಗತಿ ಅಂತ ಇಲ್ಲಿ ಬಂದು ಸೇರ್ಕೊಂಡಿಲ್ವೇ? ಮಿಸ್ಟರ್ ಗೋಪಾಲ್, ನೀವು ಸುತ್ತಿ ಬಳಸಿ ಅವನ ಮನ್ಸು ಗೆಲ್ಬೇಕು ಅಂತಾನೆ ಮಾತಾಡ್ತಿದ್ದೀರಾ ಅನ್ಸುತ್ತೆ. ನಿಂಗೆ ಗೊತ್ತಾಗೋಯ್ತಾ? ಮತ್ತೆ ನಾನು ಯಾರು? ದೇವಿಪುರದ ಪುಟ್ಟಕ್ಕನ ಕೊನೆ ಮಗಳು ಸುಮಾ. ಯಾರು ಏನೇ ಮಾಡಿದ್ರು ನಾನು 3ನೇ ಕಣ್ಣಿಗೆ ಗೊತ್ತಾಗ್ಬಿಡುತ್ತೆ. ನೋಡ್ರಪ್ಪ, ನಮ್ಮ ಕೂಸ್ಗೆ ಹಣೆ ಮೇಲೆ ಒಂದು ಕಣ್ಣೈತೆ, ಮುಕ್ಕಣ್ಣಿ. ಆದರೂ ಪುಟ್ಟಮ್ಮಿ, ರಾಧಾ ಇಂಥ ಕೆಲಸ ಮಾಡ್ತಾಳೆ ಅಂತ ನನ್ನ ಕನಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಜೋಡವ್ರು ಹೇಳ್ದಾಗ ನಾನು ಶಾನ ನಂಬಕ್ಕೆ ಹೋಗಿರ್ಲಿಲ್ಲ ಕಣಯ್ಯ. ಆದರೂ ರಾಧಾ ಶಾನ ಇಸ ತುಂಬ್ಕೊಂಡಿರೋ ಹಾವು ಅನ್ಯಾಯವಾಗಿ ನಮ್ಮ ಮಗಿನ ಬಲಿ ತಗೊಂಬಿಟ್ಲು. ಅವಳೇನಾದ್ರೂ ಬಾವನ್ ಮದ್ವೆ ಆಗಿದ್ರೆ ಆ ಮನೆ ಕತೆ ಏನಾಗ್ತಿತ್ತವ? ಅಯ್ಯೋ ಸುಮ್ಕಿರವೇ, ಅದನ್ನ ನೆನ್ಸ್ಕೊಳಕ್ಕೂ ಆಗಿಲ್ಲ. ಹೆಂಗೋ ಅದ್ಯಾವ್ರೇ ಆಗ ಅನಾಹುತನ ತಡೆದು ಆ ರಾಧಂಗೆ ಶಿಕ್ಷೆ ಆಗಂಗೆ ಮಾಡ್ಬಿಟ್ಟ. ದೀಟ ಪುಟ್ಟಮ್ಮಿ, ಕೆಟ್ಟದಕ್ಕೆ ಸಾನೇ ದಿನ ಉಳ್ಗಾಲ ಇರೋಕ್ಕಿಲ್ಲ. ರಾಧಾ ಜೈಲ್ಗೆ ಹೋದಂಗೆ ರಾಜಿನೂ ಹೋಗಿದ್ದಿದ್ರೆ ಸಾನೇ ಸಂತೋಷ ಆಗಿರೋದು. ಅದು ಹಾಗಿರ್ಲಿ, ಮೊದಲು ಪಾಪ ಅಲ್ಲಿ ನೋಡಿ ಗಂಗಣ್ಣ ಮಗಳು ಹೋಗಿರೋ ಬೇಜಾರಲ್ಲಿ ಹೇಗೆ ನಿಂತಿದ್ದಾರೆ. ಇದ್ಯಾಕೆ ಗಂಗಾಧರಪ್ಪ, ಯಾಕೆ ಹಿಂಗೆ ನಿಂತಿದೀಯ? ಮಗಳು ಬ್ಯಾರ್ಯಾರ ಮನೆಗೆ ಹೋಗ್ಬಿಟ್ಲಲ್ಲ ಅಂತನಾ? ಅವಳು ಹುಡ್ದಾಗಿಂದ ನಾನು ಅವಳನ್ನ ಬಿಟ್ಟೇ ಇರಲಿಲ್ಲ ಅಮ್ಮವ್ರೆ. ಗಂಗಾಧರಪ್ಪ, ಆ ದಾಸಪ್ಪ ಕಿಡ್ನಾಪ್ ಮಾಡಿದಾಗ ಬಿಟ್ಟಿದ್ದಲ್ಲಯ್ಯ. ಗಂಗಾಧರಪ್ಪ, ಯಾವತ್ತಿದ್ರೂ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕಲ್ವೇ? ಈಗ ಅವಳು ಬಂಗಾರಮ್ಮನ ಮನೆ ಕುಲವಧು, ಅವ್ರ ಕುಲ ಗೌರವ. ಅಂಥವ್ರ ಮನೆಗೆ ಸೊಸೆಯಾಗಿ ಹೋಗವಳೆ ಅಂದರೆ ನೀನು ಹೆಮ್ಮೆ ಪಡ್ಬೇಕಲ್ವೇ? ಗಂಗಾಧರಪ್ಪ, ನೀನು ಬೂತ್ ಕನ್ನಡ ಯಾಕೆ ಹುಡುಕಿದ್ರು ನಿನ್ನ ಮಗಳಿಗೆ ಅಂಥ ಮನೆ ಸಿಗ್ತಿರ್ಲಿಲ್ಲ. ಸಿರಿ
ಅವಳನ್ನ ಎದೆಗೆ ಅಪ್ಕೊಂಡು ಕಣ್ಣಿಟ್ಟು ಜಪಾನವಾಗಿ ನೋಡ್ಕೊಂತಾನೆ. ಬ್ಯಾಸರ ಮಾಡಿಕೆ ಬೇಡ. ಅವಳು ಚೆನ್ನಾಗಿರ್ತಾಳೆ ಅಂತ ನಂಗೆ ಗೊತ್ತು ಅಮ್ಮವ್ರೆ. ಆದರೆ ಅವಳಿಲ್ದೆ ನಾನು ಹೇಗಿರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ಯಾಕೆ ಹಂಗೆ ಅನ್ಕತೀಯ? ಹಾಂ, ನಾವೆಲ್ಲ ನಿನಗಿಲ್ವೇ? ಹಾಂ, ನಮ್ಮ ಜೊತೆ ಆರಾಮಾಗಿರು. ಇಷ್ಟು ದಿನ ನಾನು ಇಲ್ಲಿದ್ದಿದ್ದೆ ಆ ದಾಸಪ್ಪನಿಂದ ನನ್ನ ಮಗಳನ್ನ ಜೋಪಾನ ಮಾಡಬೇಕು ಅಂತ. ಈಗ ಆ ತೊಂದರೆ ಭಯ ಯಾವುದೂ ಇಲ್ಲ. ಜೋಪಾನವಾಗಿ ಅವಳನ್ನೊಂದು ಕಡೆ ಸೇರಿಸಿದ್ದಾಯ್ತು. ಇನ್ನು ನನಗಿಲ್ಲಿನೇ ಕೆಲಸ ಅಮ್ಮವ್ರೆ. ಏನು ಗಂಗಾದ್ರಪ್ಪ, ನಿನ್ನ ಮಗಳು ಈ ಮನೇನ ಇಲ್ಲ ಅಂದರೆ ನೀನು ನಮ್ಮ ಜೊತೆ ಇರೋಕ್ಕಿಲ್ವಾ? ಇಲ್ಲಿದ್ದು ಏನು ಮಾಡಲಿ, ವಾಪಸ್ ನಾನು ನಮ್ಮೂರಿಗೆ ಹೋಗ್ತೀನಿ. ಅಲ್ಲೇ ಯಾವ್ದಾರ ಕೆಲಸ ನೋಡ್ಕೊಂಡು ಅಲ್ಲೇ ಇರ್ತೀನಿ. ಇದೇನು ಗಂಗಾಧರಪ್ಪ, ಮಗಳು ಮದುವೆ ಆಗ್ಬಿಟ್ರೆ ನಮ್ಮ ನಿನ್ನ ಸಂಬಂಧ ಮುಗ್ದೋತೆ? ಅಯ್ಯೋ ಹಂಗಲ್ಲ ಅಮ್ಮವ್ರೆ. ಗಂಗಾಧರಪ್ಪ, ನಾನು ನಿನ್ನ ಒಡಹುಟ್ಟಿದವನು ಅಂತ ಅಂದ್ಕೊಂಡಿದ್ದೀನಿ. ಈಗ ನೀನು ಮನೆ ಬಿಟ್ಟು ಹೋಗೋ ಮಾತಾಡಬೇಡ. ಗಂಗಾದ್ರಪ್ಪ, ನೀನು ಈ ಮನೆಗೆ ಬಂದಾಗ ಇವ್ರು ಯಾಕನ ಬಂದರು ಅಂತ ಅಂದ್ಕೊಂಡಿವ್ನಿ. ಈಗ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ, ಮನ್ಸಿಗೆ ಸಾನೆ ನೋವಾಯ್ತೈತೆ. ಬಿಟ್ಟು ಹೋಗ್ಬೇಡಪ್ಪ. ನೋಡು, ನೀನು ಇಲ್ಲಿ ಖುಷಿಯಾಗಿದ್ರೆ ಸ್ನೇಹ ಅಲ್ಲಿ ಖುಷಿಯಾಗಿರ್ತಾಳೆ. ನೀನು ಎಲ್ಲೂ ಹೋಗಬೇಡ, ನಮ್ಮ ಜೊತೆಗೆ ಇರು. ಸರಿ ಅಮ್ಮವ್ರೆ. ಅವ್ವ, ಟೈಮ್ ಆಗ್ತಿದೆ, ಬೇಗ ಕೊಡವ. ಯೋನ್ ಕೊಡೋದೆ? ಸಹನಾಕ ಸ್ನೇಹಕ್ಕನ್ ಬಟ್ಟೆ ತಗೊಂಬ ಅಂತ ಹೇಳಿದ್ಲು. ನೀನು ಕೊಟ್ರೆ ನಾನು ಪುಷಿ ಹೋಗಿ ಕೊಟ್ಬರ್ತೀನಿ. ಸರಿ ಬಾ, ಕೊಡ್ತೀನಿ. ಸುಮ್ಮ ತಡಿ. ತಗ. ಇದ್ಯಾಕವ? ಸ್ನೇಹ ಇದ್ರಾಗೆ ಕಾಫಿ ಕುಡಿತಾ ಇದ್ದದ್ದು, ಇದನ್ನ ಅವಳಿಗೆ ಕೊಡು. ಆಯ್ತವ. ನನ್ನ ಮಗಳನ್ನ ಈ ಅಪ್ಪ ಕೇಳ್ದ ಅಂತ ಹೇಳಮ್ಮ. ಸರಿ ಗಂಗಣ್ಣ, ಹೇಳ್ತೀನಿ. ಅವ್ವ, ಹೋಗಿ ಬರ್ತೀವಿ. ಪುಷಿ ಬಾ. ಹುಷಾರು. ಕಂಟಿ ಅಣ್ಣನಿಗೆ, ಅತ್ತಿಗೆಗೆ, ಅಣ್ಣನಿಗೆ, ಅತ್ತ ಅತ್ತಿಗೆಗೆ, ಅಣ್ಣನಿಗೆ, ಅತ್ತಿಗೆಗೆ, ಅಣ್ಣ ಅತ್ತಿಗೆಗೆ. ಹೊಸ ಜೋಡಿಗೆ. ಅಂತೂ ಇಂತೂ ಎಲ್ಲ ಕಂಟಕ ತೊಲಗಿ ಮಹಾಲಕ್ಷ್ಮಿನೇ ನಮ್ಮನೆ ಸೊಸೆಯಾಗಿ ಬಂತು. ಅಜ್ಜಿ, ಮಹಾಲಕ್ಷ್ಮಿ ಅಲ್ಲ, ಸ್ನೇಹಲಕ್ಷ್ಮಿ. ಎಲೆ ಇಬ್ರು ಅಕ್ಕಪಕ್ಕ ಬನ್ನಿ. ಸ್ನೇಹ, ನೀನ್ ಸೇರು ಒಂದು ಒಳಗೆ ಬಾರವ. ನಿಂತ್ಕೋ.